ಎಲ್ರಿಗೂ ನಮಸ್ಕಾರ. ನಾನಿವತ್ತು ರಾಗಿ ತಾಳೆಪಟ್ಟು ಮಾಡ್ತಾ ಇದ್ದೀನಿ. ಉಳಿದಿರೋ ಅನ್ನದಲ್ಲಿ ರಾಗಿ ತಾಳೆಪಟ್ಟು ಯಾವ ಥರ ಮಾಡೋದಂತ ನೋಡೋಣ. ವೆಲ್ಕಮ್ ಟು RPSL ಫ್ಯಾಮಿಲಿ. 1 ಬಟ್ಲಷ್ಟು ಆಲೂಗೆಡ್ಡೆನ ತುರಿದಿಟ್ಕೊಂಡಿದ್ದೀನಿ. 1 ಬಟ್ಲಷ್ಟು ಉಳಿದಿರೋ ಅನ್ನನ ನಾನು ರುಬ್ಕೊಳೋದಕ್ಕೆ ಹಾಕ್ತಾಯಿದ್ದೀನಿ. ಉಳಿದಿರೋ ಅನ್ನನ ಯಾವಾಗಲೂ ಸಾಮಾನ್ಯವಾಗಿ ನಾವು ಚಿತ್ರಾನ್ನ, ಮೊಸರನ್ನ ಈ ಥರ ಮಾಡ್ತಿರ್ತೀವಿ. ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ. 3 ಮೀಡಿಯಮ್ ಖಾರ ಇರೋದು ಮೆಣಸಿಕಾಯಿ, ಹಸಿಮೆಣಸಿಕಾಯಿ, ಸ್ವಲ್ಪ ಪಾಲಕ್ ಸೊಪ್ಪು, 1/4 ಟೇಬಲ್ ಸ್ಪೂನು ಸಣ್ಣ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಜಾಮೂನ್ ಬಟ್ಲಲ್ಲಿ 3 ಬಟ್ಲಷ್ಟು ರಾಗಿ ಹಿಟ್ಟು, 1 ಬಟ್ಲು ಆಲೂಗೆಡ್ಡೆ ತುರಿ, 1 ಬಟ್ಲು ಈರುಳ್ಳಿ ತುರಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಬೋದು. ನಾನಿಲ್ಲಿ ತುರಿದಿಟ್ಕೊಂಡಿದ್ದೆ. ಇದಕ್ಕೆ ಬೇರೆ ಬೇರೆ ತರಕಾರಿಗಳು ಕೂಡ ಕ್ಯಾರೆಟು, ಬೀನ್ಸು ಈ ಥರ ಎಲ್ಲ ಸೇರಿಸ್ಕೊಬೋದು. ಕ್ಯಾಪ್ಸಿಕಮ್ಮು ಈ ಥರ ತುರಿದ್ಬಿಟ್ಟು ನಾನಿಲ್ಲಿ ಎರಡನ್ನೇ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣ ಉಪ್ಪು ಹಾಕ್ಕೊಂಡು 1/4 ಬಟ್ಲು ಬಿಳ್ಗಡಲೆ ಪೌಡ್ರು ಅಥವಾ ಕಡಲೆಪಪ್ಪು ಅಂತೀವಲ್ಲ ಆ ಪೌಡ್ರನ್ನ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಬಿಳಿ ಎಳ್ಳು. ನೋಡಿ, ಇದು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಇದನ್ನು ನಾವು ರೊಟ್ಟಿ ಲಟ್ಟಿಸ್ತೀವಲ್ಲ ಆ ಥರ ಉಂಡೆಗಳ್ನ ಸಣ್ಣ ಉಂಡೆಗಳ್ನ ಮಾಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಕೈಯಲ್ಲೇ ತಟ್ಟುತ್ತಾ ಇದ್ದೀನಿ. ತಟ್ಟಕ್ಕೆ ಬರಲ್ಲ ಅನ್ನೋರು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸಿದರೆ ಸಾಕು. ಇದು ಕೈಯಲ್ಲೇ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಈ ಥರ ನೀಟಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಹಂಚಿಗೆ ತುಪ್ಪ ಹಾಕ್ಬಿಟ್ಟು ನೋಡಿ, ಕಾದಿರೋ ಹಂಚಿಗೆ ಅರ್ಧ ಟೇಬಲ್ ಸ್ಪೂನು ತುಪ್ಪ ಹಾಕಿ ಈ ಥರ ಹಾಕ್ಬಿಟ್ಟು ಬೇಯಿಸ್ಬೇಕು. ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಮೇಲೆ ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ. ಹೆಲ್ತಿ ರೆಸಿಪಿ. ಒಂದು ಸಲ ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ, ಹೆಲ್ತಿಯಾಗಿರುತ್ತೆ ರೆಸಿಪಿ. ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎರಡು ಕಡೆ ಈ ಥರ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಈ ಥರ ಮಾಡಿ ಕೊಡ್ಬೋದು. ನಾಷ್ಟಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಚಟ್ನಿ ಜೊತೆ ಅಥವಾ ಯಾವುದಾದ್ರೂ ಗ್ರೇವಿ ಜೊತೆ ಕೂಡ ತಿನ್ಬೋದು. ನಾನಿಲ್ಲಿ ಚಟ್ನಿ ಜೊತೆಗೆ ಕೊಡ್ತಾ ಇದ್ದೀನಿ. ನೋಡಿ, ಎರಡು ಕಡೆ ಫ್ರೈ ಆಗಿದೆ. ಬಿಸಿದು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿ ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಿಕ್ಕಿರೋ ಅನ್ನದಲ್ಲಿ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ನಿಮಗೆ ಕೂಡ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.